ರಾಜ್ಯ ಸರ್ಕಾರಕ್ಕೆ ಈಗ ಗುತ್ತಿಗೆದಾರರ ಟೆನ್ಷನ್ನೇ ಸಿಕ್ಕಾಪಟ್ಟೆ ಆಗ್ಬಿಟ್ಟಿದೆ. ಯಾಕೆ ನೋಡಿ, ಹೈಕಮಾಂಡ್ಗೆ ಈಗ ದೂರು ಎಚ್ಚರಿಕೆ ಬೆನ್ನಲ್ಲೇ ಸರ್ಕಾರ ಅಲರ್ಟ್ ಆಗ್ಬಿಟ್ಟಿದೆ. ಏನಂತ? ಬಾಕಿ ಬಿಲ್ ಪಾವತಿಗೆ ಗುತ್ತಿಗೆದಾರರು ಒತ್ತಾಯವನ್ನ ಮಾಡ್ತಾ ಇದ್ರು. ಆ ಹಿನ್ನೆಲೆಯಲ್ಲಿ ಈ ಸಭೆಯನ್ನ ಮಾಡಿದ್ರು. ಗುತ್ತಿಗೆದಾರರ ಜೊತೆಗೆ ಈಗ ಸಿಎಂ ಸಿದ್ದರಾಮಯ್ಯನವರು ಮೀಟಿಂಗ್ ಮಾಡ್ತಾ ಇದ್ದಾರೆ. ಕಾರಣ ಹೈಕಮಾಂಡ್ಗೆ ದೂರು ಕೊಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನ ಕೊಟ್ಟರು. ಆ ನಿಟ್ಟಿನಲ್ಲಿ ಈಗ ಅಲರ್ಟ್ ಆಗ್ಬಿಟ್ಟು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರಂತೆ. ಸೊ ಈಗ ಮೀಟಿಂಗ್ ಕೂಡ ಕೊಂಡಿದ್ದಾರೆ. ಬಾಕಿ ಬಿಲ್ ಪಾವತಿಗೆ ಎಲ್ಲವೂ ಕೂಡ ಕ್ಲಿಯರ್ ಆಗಿದೆ, ಎಲ್ಲವೂ ಕೂಡ ಸುಸೂತ್ರವಾಗಿದೆ, ಯಾವ ಸಮಸ್ಯೆಯೂ ಇಲ್ಲ ಅಂತ ಹೇಳ್ತಾ ಇದ್ದಂಥ ಸರ್ಕಾರ ಇದನ್ನ ಯಾಕೆ ಬಾಕಿ ಉಳಿಸ್ಕೊಂಡಿದೆ? ಏನು ಬಾಕಿ ಉಳಿಸ್ಕೊಂಡಿರೋದ್ರಲ್ಲಿ? ಯಾರದು ಬಾಕಿ ಉಳಿಸ್ಕೊಂಡಿದ್ದಾರೆ? ಗುತ್ತಿಗೆದಾರರು ಬೇರೆ ಸಂದರ್ಭದಲ್ಲಿ ಅಬ್ಬರಿಸ್ತಾ ಇದ್ರು, ಇಲ್ಲಿ ಯಾವುದೂ ಇಲ್ವಾ? ಈಗ ಗೊತ್ತಿಲ್ಲ ಈಗ ಗುತ್ತಿಗೆದಾರರು ಹೇಗೆ ಇದ್ರ ಜೊತೆಗೆ ನಡ್ಕೊಳ್ತಾರೆ, ಯಾವ ರೀತಿಯಾಗಿ ನಡ್ಕೊಳ್ತಾರೆ ಅಂತೇಳಿ. ಬಟ್ ಮುಖ್ಯಮಂತ್ರಿಗಳು ಮಾತ್ರ ಸಭೆಯನ್ನು ಮಾಡೋಕ್ಕೆ ಮುಂದಾಗಿದ್ದಾರೆ. ಬಾಕಿ ಬಿಲ್ ಪಾವತಿಗೆ ಗುತ್ತಿಗೆದಾರರು ಒತ್ತಾಯ ಮಾಡಿರುವಂಥ ಹಿನ್ನೆಲೆಯಲ್ಲಿ ಈಗ ಸಭೆ ಮಾಡಿದ್ದಾರೆ. ಜೊತೆಗೆ ಹೈಕಮಾಂಡ್ಗೆ ದೂರು ಕೊಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲೇ ಈಗ ಸರ್ಕಾರ ಅಲರ್ಟ್ ಆಗಿಬಿಟ್ಟು ಮುಖ್ಯಮಂತ್ರಿಗಳ ನೇತೃತ್ವದಲ್ಲೇ ಗುತ್ತಿಗೆದಾರನ ಕರೆದು ಸಭೆಯನ್ನು ಮಾಡ್ತಾ ಇದ್ದಾರೆ.